ಅಮೃತವರ್ಷಿಣಿ ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಚಿನ್ನು, ಇಲ್ಲಿಗೆ ಯಾಕೆ ಬಂದೆ? ಅಕ್ಕ, ಇಷ್ಟೊತ್ತಲ್ಲಿ ಫೋಟೋ ಇಟ್ಕೊಂಡು ಏನು ಮಾಡ್ತಿದ್ಯಾ? ಚಿನ್ನು, ನನ್ನಿಂದ ಇಷ್ಟೆಲ್ಲ ಆಗೋಯ್ತಲ್ಲ, ಅದಕ್ಕೆ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಅಕ್ಕ, ನೀನು ಯಾಕೆ ಎಲ್ಲರ ಹತ್ರ ಕ್ಷಮೆ ಕೇಳ್ತೀಯಾ? ತಪ್ಪು ಮಾಡೋದಕ್ಕಿಂತ ತಪ್ಪು ಮಾಡ್ದಲೇ ಕ್ಷಮೆ ಕೇಳೋದೊಂದು ದೊಡ್ಡ ತಪ್ಪು. ನೀನು ತುಂಬ ಒಳ್ಳೆಯವಳು, ಯಾವತ್ತೂ ತಪ್ಪು ಮಾಡಲ್ಲ. ಇಲ್ಲ ಚಿನ್ನು, ವರ್ಷಕ್ಕಂಗೆ ಇವತ್ತೆಷ್ಟು ನೋವಾಗಿದೆ. ಅದಕ್ಕೆ ಕಾರಣ ನಾನೇ ಅಲ್ವಾ? ಶಕುಂತಲಾ ದೇವಿಯವ್ರು ಬಂದಾಗ ನಾನು ಅವ್ರ ಮುಂದೆ ಇರಬಾರ್ದಾಗಿತ್ತು. ಆಗ ಅವ್ರು ವರ್ಷಕ್ಕನ್ನೇ ಒಪ್ಕೊಳ್ತಿದ್ರು. ಆದರೆ ಅದು ನನ್ನಿಂದನೇ ತಪ್ಪೋಯ್ತು ಅಲ್ವಾ? ಅಕ್ಕ, ದೇವರು ಒಳ್ಳೆಯವ್ರಿಗೆ ಮಾತ್ರ ಒಳ್ಳೇದು ಮಾಡ್ತಾನೆ ಅಂತ ನಮ್ಮ ಟೀಚರ್ ಹೇಳ್ತಾಯಿದ್ರು. ವರ್ಷಕ್ಕಂಗಿಂತ ನೀನು ಒಳ್ಳೆಯವಳು ಅಂತ ದೇವ್ರಿಗೆ ಗೊತ್ತು. ಅದಕ್ಕೆ ಆ ಅದೃಷ್ಟನ ನಿಂಗೆ ಕೊಟ್ಟ. ಅದಕ್ಕೆ ಸಂತೋಷ ಪಡಕ್ಕ. ಇಲ್ಲ ಚಿನ್ನು, ವರ್ಷಕ್ಕಂಗೆ ಆ ಯೋಗ್ಯತೆ ಇರೋದು. ನಮಗೆ ಯೋಗ್ಯತೆ ಇಲ್ದಿದ್ದಕ್ಕೆ ನಾವು ಆಸೆ ಪಡಬಾರ್ದು. ಅಕ್ಕ, ಆ ಯೋಗ್ಯತೆ ನಿಂಗೆ ಯಾಕಿಲ್ಲ ಅಂದ್ಕೊಳ್ತೀಯಾ? ನಾನು ಅವತ್ತು ಸಿಂಡೆಲ್ಲ ಕಥೆ ಹೇಳಿದ್ದು ಮರ್ತು ಬಿಟ್ಟ್ಯಾ? ಅಕ್ಕ, ಆ ಕಥೆಲಿ ಆಗೋ ಥರ ಆ ರಾಜಕುಮಾರ ಬಂದು ನಿನ್ನೊಂದು ಮದುವೆ ಮಾಡ್ಕೊಂಡು ಹೋಗ್ತಾನೆ. ಅದಕ್ಕೆ ನೀನು ಸಂತೋಷ ಪಡಬೇಕು. ಅಕ್ಕ, ಎಲ್ಲಿ ಒಂದೇ ಒಂದ್ಸಲ ನಗು. ನಗಕ್ಕ. ಅಮೃತ, ದೇಸಾಯಿ ಮನೆಗೆ ಸೊಸೆಯಾಗಿ ಹೋಗ್ತೀನಿ ಅಂತ ಸಂಭ್ರಮ ಪಡ್ತಾ ಇದೆಯಾ? ನನಗೆ ಸಿಗ್ಬೇಕಾದ ಅದೃಷ್ಟನ ಕಿತ್ಕೊಂಡೆ ಅಲ್ಲ. ನೋಡ್ತಾ ಇರು, ಯಾವ ಶಕುಂತಲಾ ದೇವಿ ನಿನ್ನ ಮೆಚ್ಕೊಂಡು ಸೊಸೆ ಮಾಡ್ಕೊಂಡ್ಲೋ ಅದೇ ಶಕುಂತಲಾ ದೇವಿನೇ ನಿನ್ನ ನುಗ್ಗಿದು ಮನೆಯಿಂದ ಹೊರಗಡೆ ಹಾಕೋ ಹಾಗೆ ನಾನು ಮಾಡ್ತೀನಿ. ಹೇ ಅಮೃತ, ನೀನು ಯಾಕೆ ನನ್ನ ಬಟ್ಟೆಗಳನ್ನೆಲ್ಲ ಐರನ್ ಮಾಡ್ತಿದ್ಯಾ? ಅಕ್ಕ, ಯಾವಾಗಲೂ ನಾನೇ ತಾನೇ ಮಾಡೋದು. ನೋಡು, ಇನ್ಮೇಲೆ ನೀನು ಇಂಥ ಕೆಲ್ಸಗಳನ್ನೆಲ್ಲ ಮಾಡಬಾರ್ದು. ಯಾಕೆ? ಯಾಕಂದ್ರೆ ನೀನು ದೇಸಾಯಿ ಮನೆಗೆ ಸೊಸೆಯಾಗಿ ಹೋಗ್ತಿರೋಳು. ಅಮೃತ, ರಾತ್ರಿ ನಾನು ನಿಂಗೆ ಕೆನ್ನೆಗೆ ಹೊಡೆದ್ಬಿಟ್ಟೆ, ಸಾರಿ. ನೀನು ಹೊಡೆದೆ ಅಂತ ನಂಗೆ ಬೇಜಾರಾಗ್ತಿಲ್ಲ ಅಕ್ಕ. ಪಾಪ, ನನ್ನಿಂದ ನಿನಗೆ ಬಂದಿದ್ದ ಅವಕಾಶ ತಪ್ಪೋಯ್ತಲ್ಲ ಅಂತ ನೋವಾಗ್ತಿದೆ. ನನಗೆ ಅದೃಷ್ಟ ಇಲ್ಲ ಅಂದರೆ ನೀನೇನು ಮಾಡೋಕ್ಕಾಗುತ್ತೆ ಹೇಳು? ನಿನಗಾದರೂ ಆ ಅದೃಷ್ಟ ಸಿಕ್ತಲ್ಲ, ಅದೇ ನನಗೆ ಸಂತೋಷ. ನೋಡು, ಹಾಗೆ ನಿಂಗೊಂದು ವಿಷಯ ಹೇಳೋಣ ಅಂತ ಬಂದೆ. ಏನಕ್ಕದು? ಬಾ ಹೇಳ್ತೀನಿ. ಬಾ ಅಮೃತ, ಕೂತ್ಕೋ. ನೋಡು, ನೀನು ದೇಸಾಯಿ ಅಂತ ದೊಡ್ಡ ಫ್ಯಾಮಿಲಿಗೆ ಸೊಸೆಯಾಗಿ ಹೋಗ್ತಿರೋಳು. ಅವರೆಲ್ಲ ತುಂಬ ದೊಡ್ಡ ಜನ, ತುಂಬಾ ಓದಿರೋರು. ನೀನು ಅವ್ರ ಮುಂದೆ ಹೀಗೆಲ್ಲ ಇದ್ದರೆ ನೀನು ನೋಡಿ ನಗ್ತಾರೆ ಅಷ್ಟೆ. ಅದಕ್ಕೆ ನೀನಲ್ಲಿ ಹೋದ್ಮೇಲೆ ಹೇಗಿರಬೇಕು, ಅವ್ರ ಲೆವೆಲ್ಗೆ ಹೇಗೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಅಕ್ಕ, ನನಗೆ ಕನ್ನಡನೇ ಎಷ್ಟು ಹೇಳ್ಕೊಟ್ರು ತಲೆಗೆ ಹತ್ತಲ್ಲ. ಸರಿಯಾಗಿ ನನ್ನ ಹೆಸರು ಬರೆಯೋಕ್ಕೆ ಬರಲ್ಲ. ಅಂಥದ್ರಲ್ಲಿ ಇಂಗ್ಲೀಷ್ ಹೇಗಕ್ಕ ಅರ್ಥ ಆಗುತ್ತೆ? ಅದು ಅಲ್ಲದೆ ಶಕುಂತಲಾ ದೇವಿಯವ್ರಿಗೆ ಇಂಗ್ಲೀಷ್ ಮಾತಾಡೋ ಹುಡುಗಿ ಇಷ್ಟ ಆಗಲ್ಲ ಅಂತ ಹೇಳಿದರು. ಅವ್ರಿಗೆ ನೀನು ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ನೀನು ಬುದ್ಧಿವಂತೆ, ತನ್ನ ಮಾತೆಲ್ಲಿ ನೀನು ಕೇಳಲ್ಲ ಅನ್ನೋ ಭಯ ಅಮೃತ. ಆದರೆ ಅದೆಲ್ಲ ವಿಜಯ್ ದೇಸಾಯಿಗೆ ಇಷ್ಟ ಆಗುತ್ತೆ. ಅದಕ್ಕೆ ಸಿಂಪಲಾಗಿ ಹೇಗೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅಂತ ನಾನು ನಿನಗೆ ಹೇಳ್ಕೊಡ್ತೀನಿ. ಓಕೆ? ಸರಿ ಅಕ್ಕ. ಅಮೃತ, ಈಗ ನೀನೇನಾದ್ರು ತಪ್ಪು ಮಾಡಿರ್ತೀಯ, ಆಗ ಶಕುಂತಲಾ ದೇವಿಯವ್ರಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಆಗ ನೀನೇನಂತ ಹೇಳ್ತೀಯಾ?
ಕ್ಷಮಿಸಿ ಅಂತ ಹೇಳ್ತೀನಿ. ಗುಡ್. ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳಬೇಕು ಅಂದರೆ ಯು ಆರ್ ಎ ಫೂಲ್ ಅಂತ ಹೇಳಬೇಕು. ಎಲ್ಲಿ ಹೇಳು? ಯು ಆರ್ ಎ ಫೂಲ್. ಏ ಅಲ್ಲ ಅಲ್ಲ, ಯು ಆರ್ ಎ ಫೂಲ್ ಹೇಳು. ಯು ಆರ್ ಎ ಫೂಲ್. ಗುಡ್. ಅಮೃತ, ಈಗ ನಿನ್ನನ್ನು ಯಾರಾದರೂ ತುಂಬ ಹೊಗಳ್ತಾರೆ ಇಲ್ಲ ಸಹಾಯ ಮಾಡೋಕ್ಕೆ ಬರ್ತಾರೆ, ಆಗ ಅವ್ರಿಗೇನಂತ ಹೇಳ್ತೀಯಾ? ಧನ್ಯವಾದಗಳು ಅಂತೀನಿ. ಹಾಂ, ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ಅಂದರೆ ಯು ಆರ್ ಎ ಇಡಿಯಟ್ ಅಂತ ಹೇಳಬೇಕು. ಹೇಳು. ಯು ಇಡಿಯಟ್. ಅಲ್ಲ ಅಲ್ಲ, ಯು ಆರ್ ಎ ಇಡಿಯಟ್. ಯು ಆರ್ ಎ ಇಡಿಯಟ್. ಎಸ್. ಈಗ ನಾನು ಹೇಳ್ಕೊಟ್ಟಿದ್ದನ್ನೆಲ್ಲ ಅಭ್ಯಾಸ ಮಾಡು. ಕ್ಷಮಿಸಿ ಅಂತ ಕೇಳೋಕೆ ಯು ಆರ್ ಎ ಫೂಲ್. ಧನ್ಯವಾದಗಳು ಅಂದರೆ ಯು ಇಡಿಯಟ್ ಅಲ್ವಾ? ಗುಡ್. ನಿನಗಿಷ್ಟು ಗೊತ್ತಿದ್ರೆ ಸಾಕು, ನಿನ್ಗೆ ಮನೆಯಲ್ಲಿ ಲೆವೆಲ್ಲೇ ಬೇರೆ ಆಗಿರುತ್ತೆ. ಅಕ್ಕ, ನೀನು ಎಷ್ಟು ಒಳ್ಳೆಯವಳು. ವರ್ಷ ಬಾಮ್ಮ ಇಲ್ಲಿ. ಬಂದೆ ಅಮ್ಮ, ಅಭ್ಯಾಸ ಮಾಡ್ತಾ ಇರೋ. ಧನ್ಯವಾದಗಳು ಅಂದರೆ ಯು ಇಡಿಯಟ್. ಏನೇ ಅವಳಿಗೆ ಬರೆಯೋದು ಓದೋದೆಲ್ಲ ಹೇಳ್ಕೊಡ್ತಾ ಇದೆಯಲ್ಲ? ಅಮ್ಮ, ನಾನು ಅವಳಿಗೆ ಹೇಳ್ಕೊಡ್ತಿರೋದೆಲ್ಲ ತಪ್ಪು ಇಂಗ್ಲೀಷು. ಇದನ್ನೆಲ್ಲ ಅವಳು ಶಕುಂತಲಾ ದೇವಿಯವ್ರ ಮುಂದೆ ಪ್ರಯೋಗ ಮಾಡಿದ್ರೆ ನಿಂತ ಜಾಗದಲ್ಲೇ ಒದ್ದು ಹೊರಗಾಕ್ತಾರೆ. ಹಾಂ, ಹೌದಾ? ಲೇ ವರ್ಷ, ಇವಳು ಅದನ್ನು ಇಲ್ಲಿ ಹೇಳಿದ್ರೆ ಏನು ಪ್ರಯೋಜನ? ಅವ್ರ ಮನೆಗೆ ಹೋಗಿ ಅಲ್ಲಿ ಹೇಳಬೇಕು. ಹೌದಲ್ವಾ? ಈಗೇನು ಮಾಡೋದು? ಹಾಂ, ಅದಕ್ಕೆ ಇವಳನ್ನ ಹೇಗಾದರೂ ಮಾಡಿ ಅವ್ರ ಮನೆಗೆ ಕರ್ಕೊಂಡು ಹೋಗೋಣ. ಅಷ್ಟೇ ಅಲ್ಲ, ಈ ಮದುವೆ ನಿಲ್ಲಿಸೋದಕ್ಕೆ ನನ್ನ ಹತ್ರ ಇನ್ನೊಂದು ಪ್ಲ್ಯಾನು ಇದೆ. ಏನಮ್ಮ ಅದು? ಲೇ ವರ್ಷ, ದೇಸಾಯಿ ಮನೆಯವರು ಈ ಮಾಂಸ ಮೊಟ್ಟೆ ಇದನ್ನೆಲ್ಲ ತಿನ್ನೋದಿಲ್ಲ. ಅದಕ್ಕೆ ನಾವು ಅಂಥದ್ದೇ ಅಡುಗೆ ಮಾಡಿ ಅದರಲ್ಲೂ ಅಮೃತ ಗೊತ್ತಿಲ್ಲದಿರೋ ಹಾಗೆ ಮೊಟ್ಟೆ ಮಿಕ್ಸ್ ಮಾಡಿ ತಗೊಂಡು ಹೋಗೋಣ. ಅದನ್ನು ಅಮೃತನೇ ತನ್ನ ಕೈಯಾರೆ ಮಾಡಿದಾಳೆ ಅಂತ ಹೇಳೋಣ. ಆಗ ನೋಡು ತಮಾಷೆ, ಬಹಳ ಮುಗ್ದೆ ಅಂತ ಅಮೃತನ ಕೈಗೆ ಚಿನ್ನದ ಬಳೆ ತೋಡ್ಸೋದ್ಲಲ್ಲ ಆ ಶಕುಂತಲಾ ದೇವಿ, ಅವಳೇ ಈ ಮದುವೆನ ನಿಲ್ಲಿಸ್ತಾಳೆ ಕಣೆ. ಅಮ್ಮ, ಎಂಥ ಐಡಿಯಾ ಕೊಟ್ಟಿಯಮ್ಮ. ಹೌದು, ಇವಳನ್ನ ಅವ್ರ ಮನೆಗೆ ಹೇಗೆ ಕರ್ಕೊಂಡು ಹೋಗೋದು? ಮದುವೆಗೆ ಮುಂಚೆನೇ ಹುಡುಗಿನ ಕರ್ಕೊಂಡು ಹೋಗೋ ಆಗಿಲ್ವಲ್ಲ? ಅಯ್ಯೋ, ಮದುವೆ ನಿಲ್ಸಕ್ಕೆ ಅಲ್ವೇನೆ ಹೋಗ್ತಾ ಇರೋದು. ಅವ್ರಿಗೆ ಹೇಳ್ದೆ ಹೋದರೆ ಆಯ್ತು ಬಿಡು. ಅದೇನೋ ಒಂಥರ ಚೆನ್ನಾಗೇ ಇದೆ. ಅಮ್ಮ, ಅವ್ರ ಮನೆಗೆ ಯಾವಾಗ ಹೋಗೋಣ? ಯಾವಾಗೇನೋ, ಈಗಲೇ ಹೊರಡೋಣ. ಅವಳನ್ನು ಕರ್ಕೊಂಡು ಹೋಗೋಣ. ಅಮೃತ, ಲೇ ಅಮೃತ. ಏನು ಚಿಕ್ಕಮ್ಮ? ಅಮೃತ, ಇವತ್ತು ನಾವು ಶಕುಂತಲಾ ದೇವಿಯವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೀನು ಬರಬೇಕು. ಹಾಂ, ಇಲ್ಲ ಚಿಕ್ಕಮ್ಮ, ನಾನು ಬರಲ್ಲ. ಏ, ಯಾಕಮ್ಮ ಹೆದರ್ತೀಯ? ನಾನಿರಲ್ವಾ? ನೋಡು, ನೀನೇ ನಿನ್ನ ಕೈಯಾರೆ ಪಲಾವ್ ಮಾಡು, ಅದನ್ನು ಅವ್ರಿಗೂ ಕೊಡೋಣ. ಅವ್ರಿಗೂ ಖುಷಿ ಆಗುತ್ತೆ. ಹ್ಞೂ ಅಮೃತ. ಸರಿ ಚಿಕ್ಕಮ್ಮ. ಅಂದಾಗೆ ಅಮೃತ, ಮರ್ತೇ ಬಿಟ್ಟಿದೆ, ಮನೆಯಲ್ಲಿ ತರಕಾರಿ ಖಾಲಿ ಆಗೋಗಿದೆ. ತರಕಾರಿ ಇಲ್ಲದೆ ಪಲಾವ್ ಮಾಡೋಕ್ಕಾಗಲ್ಲ. ನೋಡು, ನೀನು ಸ್ವಲ್ಪ ಅಂಗಡಿಗೆ ಹೋಗಿ ತರಕಾರಿ ತೊಗೊಂಬಂದ್ಬಿಡ್ತೀಯಾ? ಸರಿ ಚಿಕ್ಕಮ್ಮ. ಇಡಿಯಟ್ ಅಂದರೆ ದಯವಿಟ್ಟು ಕ್ಷಮಿಸಿ.